ಸೂಪರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನಾವು ಇಂಟರ್ವ್ಯೂ ಮಾಡುವಾಗ ಹೇಳ್ತಾ ಇದ್ವಿ, ಅಲ್ಟಿಮೇಟಾಗಿ ಬಂದಿದೆ, ಸೂಪರ್ ಬಂದಿದೆ, ಎಲ್ಲೂ ಬೋರ್ ಆಗಲ್ಲ, ಸೀಟ್ ಎಡ್ಜಿ ಕೂತ್ಕೊಂಡು ನೋಡ್ತಕ್ಕಂಥ ಸ್ಟೋರಿ ಅಂತ. ಆ ಮಾತು ಇವತ್ತು 100% ಸತ್ಯ ಇದೆ. ಡೈರೆಕ್ಟ್ರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ಕರ್ನಾಟಕ ಅಲ್ಲ, ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಒಂದು ಸಿನಿಮಾ ಇದು. ಯಾಕಂದರೆ ಆ ಲೆವೆಲಿಗೆ ಮಾಡಿದ್ದಾರೆ. ನನಗೆ ನೋಡ್ತಾ ನನಗೆ ಅನಿಸಿದ್ದು, ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಆದರೆ ನೋಡಿದ ಮೇಲೆ ನಿಮಗೂ ಅನಿಸುತ್ತೆ. ನನಗೆ ಇಂಗ್ಲೀಷ್ ಮೂವಿ ನೋಡಿದ್ರೆ ಒಂದು ಫೀಲ್ ಆಯಿತು, ನಿಮಗೂ ಕೂಡ ಅದೇ ಫೀಲ್ ಆಗುತ್ತೆ. ಆಮೇಲೆ ಎಲ್ಲೂ ಕೂಡ ಬೋರ್ ಇಲ್ಲ, ಆಮೇಲೆ ಬೇಕಿತ್ತಾ ಬೇಡವಿತ್ತಾ ಅನ್ನೋದಿಲ್ಲ. ಫ್ಯಾಮಿಲಿ ಕೂತ್ಕೊಂಡು ಎಂಟರ್ಟೈನ್ ಮಾಡ್ತಕ್ಕಂಥ ಒಂದು ನಿಮ್ಗೆ ಆ್ಯಕ್ಷನ್ ಇದೆಯೋ, ಎಷ್ಟು ಎಂಟರ್ಟೈನಿಂಗ್ ಇದೆ, ಆಮೇಲೆ ಪ್ರತಿಯೊಂದು ಇಡೀ ಸಿನಿಮಾ ನೀವು ಎಲ್ಲೂ ಮಿಸ್ ಮಾಡಿರಲ್ಲ ಅಂತ. ಹಾಗಾಗಿ ಇಡೀ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಸಿನಿಮಾವನ್ನು ನೋಡಿ. ನಾನು ಈಗ ಮಾತನ್ನು ಅತಿರೇಕ ಅನಿಸ್ಬೋದು, ಆದರೆ ನಿಜ, ಎಲ್ಲೂ ಬೋರ್ ಆಗದೆ ಇಡೀ ಸುದೀಪ್ ಸಾರು ಸಿನಿಮಾವನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಡೀ ಸಿನಿಮಾದಲ್ಲಿ ಸುದೀಪ್ ಸರ್ ಒಂದು ಜೈ. ಆಮೇಲೆ ಇಡೀ ಸಿನಿಮಾ ನೋಡಿದ ಮೇಲೆ ಅನಿಸುತ್ತೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹ್ಯಾಟ್ಸಪ್ ಹೇಳಬೇಕು ಅನಿಸುತ್ತೆ. ಸೊ ಹಾಗಾಗಿ ಇಂಥ ಒಂದು ಸಿನಿಮಾದಲ್ಲಿ ಇರೋದು ನನಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ಹಾಯ್. ಈಗಷ್ಟೇ ನರ್ತಕಿಲಿ ಫಸ್ಟ್ ಶೋ ನೋಡಿ ಬರ್ತಿದ್ದೀವಿ ನಾವೆಲ್ಲರೂ. ಸೊ ಟೀಮ್ ಮೆಂಬರ್ಸ್ ಎಲ್ಲರೂ ಫಸ್ಟ್ ಟೈಮೇ ನೋಡ್ತಿರೋದು. ಪ್ರಿಯಾ ಮ್ಯಾಮ್, ಸಾನ್ವಿ, ಸಂಚಿತ್ ಅವ್ರು ಎಲ್ಲರೂ ಒಟ್ಟಿಗೆ ನೋಡಿದ್ವಿ. ಸಿನಿಮಾ ವಾಯ್ಸ್ ನೋಡಿ, ಎಲ್ಲ ವಾಯ್ಸ್ ಹೋಗಿದೆ, ಎಲ್ಲರದ್ದು ವಾಯ್ಸ್ ಹೋಗಿದೆ. ಕಿರ್ಚಾಡಿ ವಿಸಿಲ್ ಮಾಡಿ ಪಕ್ಕಾ ಫ್ಯಾನ್ ಮೂಮೆಂಟ್. ಆ್ಯಸ್ ಅ ಫ್ಯಾನ್, ಸುದೀಪ್ ಸರ್ ಫ್ಯಾನ್, ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಒಳಗಡೆ ಅಂತೂ ಫುಲ್ ಸೆಲೆಬ್ರೇಷನ್ಸ್ ನಡೀತಿತ್ತು, ಡ್ಯಾನ್ಸ್ ಮಾಡಿ ಫ್ಯಾನ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ. 2.5 ವರ್ಷದ ನಂತರ ನಮ್ಮ ಕಿಚ್ಚ ಸುದೀಪ್ನ ಈ ಥರ ನಾವು ನೋಡಿರೋದಕ್ಕೆ ಐ ಥಿಂಕ್ ಸಾರ್ಥಕ ಆಯಿತು. 2.5 ವರ್ಷ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಇಟ್ಸ್ ಮ್ಯಾಕ್ಸಿಮಮ್ ಮಾಸ್. ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳ್ತಾ, ಹಾಗೆ ಹೊಸ ವರ್ಷಕ್ಕೆ ಮ್ಯಾಕ್ಸಿಮಮ್ ರನ್ ಆಗುತ್ತೆ ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಡೆಫಿನೆಟ್ಲಿ ನೋಡಿ, ಆಲ್ರೆಡಿ 450 ಥಿಯೇಟರ್ಸ್ ಹೌಸ್ಫುಲ್ ಆಗಿದೆ. ರೆಸ್ಪಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿದು ಹೀಗಿದೆ. ಚಿತ್ರದುರ್ಗ, ದಾವಣಗೆರೆ ಎಲ್ಲ ಒಂದಿಷ್ಟು ವೀಡಿಯೋ ಗ್ಲಿಮ್ಸಸ್ ನೋಡಿದ್ದೀನಿ. ಐ ಥಿಂಕ್ ಪೀಪಲ್ ಆರ್ ಜಸ್ಟ್ ಲವಿಂಗ್ ಇಟ್. ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರ ನೀವು ನೋಡ್ಕೊಂಡಾಗ ತೆರೆ ಮೇಲೆ ಜಸ್ಟಿಫೈ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಡೈರೆಕ್ಟರ್ ಆ್ಯಂಡ್ ಸುದೀಪ್ ಸರ್. ಆ್ಯಂಡ್ ಸರ್ ಲಾಸ್ಟ್ ಸೀನ್ ಮಾಡುವಾಗ ಭಯ ಆಗಿತ್ತು ಅಂದರೆ ಅದನ್ನು ಈಗ ತೆರೆ ಮೇಲೆ ನೋಡುವಾಗ ಹೌದು ನೀವು ತೆರೆ ಮೇಲೆ ಆಲ್ಮೋಸ್ಟ್ ಎಲ್ಲ ಸೀನ್ಸೂ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಉಗ್ರ ಮಂಜು ಇರಲಿ, ಜಿ ಎಲ್ಲ ಆ್ಯಕ್ಟರ್ಸ್ಗೂ, ಇನ್ಕ್ಲೂಡಿಂಗ್ ಮೀ ಸಂಯುಕ್ತ, ಎಲ್ಲರಿಗೂ ಇಂಪ್ರೂವೈಸ್ ಮಾಡಿರೋದು ಸರ್. ಸೊ ನಾವು ನರ್ವಸ್ ಆಗಿದ್ರು, ನಮಗೆ ಕೆಲವೊಂದು ಸಿಚುವೇಷನಲ್ಲಿ ಕ್ಲಾರಿಟಿ ಇಲ್ದಿದ್ರು ವಿಜಯ್ ಸರ್ ಹೇಳ್ಕೊಟ್ರು. ಕೆಲವೊಂದು ಸತಿ ಕನ್ಫ್ಯೂಷನ್ ಇರ್ತಿತ್ತು. ಸೊ ಅದನ್ನು ಇಂಪ್ರೂವೈಸ್ ಮಾಡಿ ಪಾಲಿಷ್ ಮಾಡಿರೋದು ಸುದೀಪ್ ಸರೇ. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಸುದೀಪ್ ಸರ್. ಥ್ಯಾಂಕ್ ಯು. ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಬಂದೆ. 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳಬೇಕು. ಯಾಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಿಚ್ಚ ಸುದೀಪಣ್ಣ ಅಂತಂದರೆ ಯಾವಾಗಲೂ ಬ್ಯುಸಿರೋ ಹೀರೋ. ಈ ಕಡೆ ಬಿಗ್ ಬಾಸು, ಆ ಕಡೆ ಕ್ರಿಕೆಟು ಎಲ್ಲ ನಡ್ಸ್ಕೊಂಡು ಇಂಥ ಒಳ್ಳೆ ಸಿನಿಮಾ ಕೊಡೋರಿಗೆ ತುಂಬ ಹೆಸರು ಬಿಡಬೇಕು. ಒಂದು ಹೇಳಬೇಕು ಅಂತಂದರೆ, ಒಬ್ಬ ತಮಿಳ್ ಡೈರೆಕ್ಟ್ರು, ತಮಿಳ್ ಪ್ರೊಡ್ಯೂಸರ್ಗೆ ಇಂಥ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋರಲ್ಲ, ಅದಕ್ಕೆ ಹೇಳಬೇಕು. ಕೆಲವ್ರು ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿ ಬೋಳ್ಸಿ ಕಳಿಸ್ಬಿಡೋ ಹತ್ರ ಹೇಳ್ತಾರೆ. ಆದರೆ ಸುದೀಪಣ್ಣ ಮಾಡಿಲ್ಲ, ಚೆನ್ನಾಗಿ ತೋರಿಸೋರೆ. ಒಂದು ಹೇಳಬೇಕು ಅಂದರೆ, ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ, ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಕುಡಿದ್ರೆ ಎಳ್ದೋಯ್ತು ಅಂತ. ಚಿನ್ನ, ಇವತ್ತು ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು. ಸುದೀಪಣ್ಣನ ಆ್ಯಕ್ಟಿಂಗಲ್ಲೇ ಐತಿ ಇವತ್ತು ನಿನಗೆ, ಆಯ್ತಾ? ಏನು ಆ್ಯಕ್ಟಿಂಗ್ ಅದು? ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪಣ್ಣ ಈ ಸಿನಿಮಾದ ಬ್ಲಡ್ಡು, ಆಯಿಲು, ಆ ಗ್ರೀಸು ಈ ನೋಡೋಕ್ಕೆ ನಮಗೇನು ಅಷ್ಟೊಂದು ಕಷ್ಟ ಆಯ್ತು. ಬಟ್ ಅವ್ರಿಗೆ ಹೆಂಗಾಗಿರ್ಬೇಕು, ಒಂದು ನೈಟಲ್ಲಿ ಒಂದೇ ಬಟ್ಟೆಲಿ ಇಂಥ ಒಳ್ಳೆ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಒಂದಂತ ಹೇಳ್ತೀನಿ, ಏಟರ್ಸ್ ಎಲ್ಲ ಏನು ಬೇಡ, ಆರು ಒಂದು ಲೈನ್ ಹೇಳ್ತೀನಿ ಸುದೀಪಣ್ಣನ ಬಗ್ಗೆ. ಹಿಂಗೆ ಮಾತಾಡ ಒಂದೇ ಒಂದು ಮಾತು ಲಾಸ್ಟ್ ಟೈಮ್ ಹೇಳಿದೆ, ಈಗಲೂ ಹೇಳ್ತಾಯಿನಿ. ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿಗೋವರೆಗೂ ಕೂಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ? ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲರೂ ಬಂದು ನೋಡಿ. ಫ್ಯಾನ್ಸ್ಗಳೆಲ್ಲ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ಮ ಕಿಚ್ಚನ್ ಮನ್ಸು ಚಿನ್ನ, ಜವಾನು ಗಿವಾನು ಅವೆಲ್ಲ ಇಲ್ಲ. ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಎಲ್ಲರೂ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಸೂಪರ್ ಆಗೈತೆ. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕೆಂದರೆ ಕನ್ಫ್ಯೂಸ್ ಎಲ್ಲ ಏನೂ ಇಲ್ಲ ಇದು ಸಿನಿಮಾದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಸುದೀಪಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾವ್ರೆ, ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಇವತ್ತು. ಎಲ್ಲರೂ ಬಂದು ಥಿಯೇಟ್ರ್ ನೋಡಿ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳ ಸುದೀಪಣ್ಣ ಅಂದ್ರೆ ಉಸಿರು. ಸೂಪರ್ ಆಗೈತೆ. ಎಲ್ಲ ಬಂದು ನೋಡಿ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಈ ಸಿನಿಮಾಗೆ ಪುಷ್ಪನ ಬಂದ್ಬಿಟ್ರೆ ಆಪೋಸಿಟ್ಟು ಟಕ್ಕರ್ ಕೊಟ್ಕೊಂಡು ಮನೆಗೆ ಹೋಗ್ಬೇಕಾಯಿತು. 1000 ಕೋಟಿ ಆಯ್ತಿರಲಿಲ್ಲ. ಇವತ್ತಿಗೆ ಸುದೀಪಣ್ಣ ಸಿಂಪಲ್ಲಾಗಿ
ಅಷ್ಟೊಂದು ಖರ್ಚು ಮಾಡಿಲ್ಲ ಅಂತ ಅನ್ಕೋತೀನಿ. ಬಟ್ ಆ ರೇಂಜಲ್ಲಿ ಬಂದು ಸಿನಿಮಾ ಕೊಟ್ಟು ಇಟ್ಕೊಡ್ತಾರಲ್ಲ, ಇಟ್ ಮೇಲೆ ಇಟ್ಟು ಸುದೀಪ್ ಅಣ್ಣ ಸೂಪರ್. ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಒಬ್ಬ ಆ್ಯಕ್ಟರ್ ಸೂಟ್ ಆಗೋದಂತಂದರೆ ಸುದೀಪ್ ಅವರ ಇಂಡಸ್ಟ್ರೀಲಿ. ಆ್ಯಂಡ್ ಈ ಫಿಲಮು ಬರುವಂಥ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬ್ರೇಕ್ ಆಗುತ್ತೆ ಈ ಫಿಲಮ್ ಮುಖಾಂತರ. ಯಾವುದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ಕಿದ್ದಾರೆ ಅಂತ ಏನೂ ಇಲ್ಲ. ಫುಲ್ ಕಂಪ್ಲೀಟಾಗಿ ಆ ಡೈರೆಕ್ಟರ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಕಥೆನ. ನಿಮ್ಗೇನು ಇಷ್ಟ ಆಯ್ತು ಸರ್? ಮೇಡಮ್, ಇವತ್ತು ಕ್ರಿಸ್ಮಸ್ ಅಂತ ನಾವಿಲ್ಲಿ ಬಂದು ಮೂವಿ ನೋಡೋಕ್ಕೆ. ಕ್ರಿಸ್ಮಸ್ ಅಲ್ಲ ಇದು, ಏನಕ್ಕಂದ್ರೆ ಕಿಚ್ಚ ಸುದೀಪ್ ಹೀರೋಯಿನ್ ಈ ಥರ ನಮ್ಗೆ ಹಳೆ ಸುದೀಪ್ ಅವ್ರು ಕಾಣಿಸ್ಬಿಟ್ರು. ಫುಲ್ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ. ಅದು ಸುದೀಪ್ ಅವ್ರದ್ದು ನೋಡಿ ಸಖತ್ ಖುಷಿ ಆಯಿತು ಬ್ರೋ. ಇದರಲ್ಲಿ ಏನಂದರೆ ನಮ್ಗೆ ಇನ್ನೊಂದು ಇಷ್ಟ ಆಗಿದ್ದು, ಎಲ್ಲ ತಮಿಳ್ ಡೈರೆಕ್ಟ್ರು ನಮ್ಮ ನೇಟಿವಿಟಿಗೆ ಏನಪ್ಪ ಮಾಡಿರ್ತಾರೆ ಅಂದ್ಕೊಂಡ್ವಿ. ಅದನ್ನು ನಾನು ಕೈದಿ ಫಿಲ್ಮ್ ತಲೆಯಲ್ಲಿ ಆ ಥರ ಐತೆ, ಸಕ್ಕದಾಗೈತೆ ಸಿನಿಮಾ. ಎಲ್ಲ ಬಂದು ಈ ಸಿನಿಮಾ ನೋಡಿ. ಇನ್ನೊಂದು ಸುದೀಪ್ ಅವ್ರದ್ದು ನನಗೇನು ಇಷ್ಟ ಆಗುತ್ತೆ, ಎಲ್ಲ ಆರ್ಟಿಸ್ಟ್ಗಳನ್ನೂ ಒಬ್ಬಸೋದು ನೋಡ್ತಾರೆ. ನಾನು ಎಷ್ಟು ಫ್ಯಾನ್ ಆಗಿರ್ಬೋದು, ಅದಕ್ಕೋಸ್ಕರನೇ ಸುದೀಪ್ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಏನಕ್ಕಂದರೆ ಮೊನ್ನೆ ಅವ್ರದ್ದು ಮೇಡಮ್, ಮ್ಯಾಕ್ಸ್ ಜೊತೆ ಮಾತಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು. ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂದರೆ ಥಿಯೇಟ್ರ್ ಕಿತ್ತೋಗೋ ರೇಂಜಿಗೆ ಸೌಂಡ್ ಇರಬೇಕು. ಆ ಸೌಂಡು ಇದರಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ. ಕಿಚ್ಚ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟು, 2 ವರ್ಷಕ್ಕೊಂದು ಸಿನಿಮಾ ಮಾಡಿಬಿಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ. ಯಾಕೆ ಅಂದರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಶೋಗೆ ಬಂದು ಹೌಸ್ಫುಲ್ ಆಗಿದೆ ಅಂದರೆ ತಮಾಷೆ ಅಲ್ಲ ಸರ್. ಅಷ್ಟು ಕ್ರೇಜ್ ಇದೆ ಕಿಚ್ಚ ಸರ್ಗೆ. ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಮೇಡಮ್, ಒಂದೇ ಒಂದು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾದಲ್ಲೇ ಅನಿಸುತ್ತೆ. ಅಷ್ಟು ಸಕ್ಕತ್ತಾಗಿ ಸಿಗರೇಟ್ ಅಂಟಿಸ್ಕೊಂಡು ಆ ಸೀನ್ನ ಮಾಡಿದ್ದಾರೆ. ಮತ್ತು ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್, ಜಾತ್ರೆಯಲ್ಲಿ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ, ಆ ಸೀನ್ ನೋಡೋಕ್ಕೆ ನಾವು ಈ ಸಿನಿಮಾಗೆ ಬಂದಿರೋದು. ಅಷ್ಟು ಕ್ರೇಜ್ ಇದೆ. ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ, 800-900 ರೂಪಾಯಿ ಸಿನಿಮಾ ಮಾಡ್ತಾರೆ. 800-900 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು. 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ. ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ನ ಹುಟ್ಟಿಸಿದ್ದಾರೆ ನಮ್ಮ ಕಿಚ್ಚ ಅವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇದೇ ಥರ ನಮ್ಮ ಕಿಚ್ಚ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾ ನೋಡಿ. ಜೈ ಕಿಚ್ಚ ಬಾಸ್. ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್. ಒಂದು ಖುಷಿ ಅನ್ನಿಸ್ತಾ ಇರೋದು ಏನಂದರೆ, ಸುದೀಪಣ್ಣನ ಅಭಿಮಾನಿಯಾಗಿ ಇದೇ 1 ವರ್ಷದಿಂದ ಕಾಟೇರ ಅನ್ನೋ ಫಿಲಮ್ ಬಂದಿತ್ತು ದರ್ಶನ್ ಸರ್ದು. ಅವತ್ತು ಸುದೀಪಣ್ಣನ ಅಭಿಮಾನಿಯಾಗಿ ಅದಕ್ಕೊಂದು ರಿವ್ಯೂ ಕೊಟ್ಟಿದ್ದೆ. ಮಿಲಿಯನ್ ಗಟ್ಟಲೆ ಹೋಗೈತೆ. ಇವತ್ತು ಹೇಳ್ತೀನಿ ಕೇಳಿ, ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರದ್ದು ಇವ್ರದ್ದು ನೋಡಬೇಡ ಅನ್ನೋದಕ್ಕಿಂತಲೂ ನಮ್ಮ ಸುದೀಪಣ್ಣ ಹೇಳೋದು, ನಾನು ಡೈಲಾಗ್ ಎಲ್ಲ ಇರಲ್ಲ, ಎಲ್ಲರನ್ನ ಒಗ್ಗಟ್ಟು ನೋಡ್ಬೇಕಂತ ಆಸೆ. ನಮಗೂ ಅದೇ ಥರ ಸುದೀಪಣ್ಣನ ಅಭಿಮಾನಿಯಾಗಿ ಅಮ್ಮ ಅಕ್ಕ ತಂಗಿಯೆಲ್ಲ ನಾನು ಕರೆಯಲ್ಲ, ನಾವು ಒಗ್ಗಟ್ಟಲ್ಲಿ ಕನ್ನಡ ಸಿನಿಮಾನ ನೋಡಿ ಅಂತ ತುಂಬ ಖುಷಿಯಲ್ಲಿ ಹೇಳ್ತೀವಿ. ಆಮೇಲೆ ಮ್ಯಾಕ್ಸ್ ಫಿಲ್ಮು ಮ್ಯಾಕ್ಸಿಮಮ್ ಆಗಿದೆ ಅಂತ ಖುಷಿಯಲ್ಲಿ ಹೇಳ್ತೀವಿ. ತುಂಬ ಹೆಮ್ಮೆಯಲ್ಲಿ ತುಂಬ ಅಂತಂದರೆ ಓಪಲ್ಲಿ ಒಂದು ಮಾತು ಹೇಳ್ತೀನಿ, ನೀವು ಓವರ್ ಕಾನ್ಫಿಡೆಂಟ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಅಕಸ್ಮಾತ್ ನಾನು ಹೇಳೋದು ಸುಳ್ಳು ಅಂತಂದರೆ ಇವತ್ತಿಂದ ನಾನು ರಿವ್ಯೂ ನೋಡ್ಬೇಡಿ. ಮ್ಯಾಕ್ಸ್ ಫಿಲಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಬಂದು ಕುತ್ಕೊಳ್ಳಿ, ನೀವು 10 ಮಂದಿಗೆ ನೀವು ರೆಕಮೆಂಡ್ ಮಾಡ್ತೀರಾ, 10 ಮಂದಿನ ನೀವು ಕರ್ಕೊಂಬರ್ತೀರಾ, ಅಷ್ಟು ಚೆನ್ನಾಗಿದೆ. ಆರಕ್ಷಕರೇ ಅಂದರೆ ಆರಕ್ಷಕರೇ ಇರೋದು ನಮಗೋಸ್ಕರ. ಅವರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರು ಬಿಟ್ಕೊಡ್ತಾರಾ? ಅದು ಯಾರೇ ಆಗಿರಲಿ, ಅವನು MLA ಆಗಿರಲಿ MP ಆಗಿರಲಿ, ಅವ್ರಿಗೆಲ್ಲ ದೊಡ್ಡವರು ಆರಕ್ಷಕರು. ಅದನ್ನು ಇವತ್ತು ವೀರಮದಕರಿ ಅಂತ ಒಂದು ಸಿನಿಮಾ ಬಂದಿತ್ತು, ನಾವು ಕಾಲೇಜ್ ಟೈಮಲ್ಲಿ ನೋಡಿದ್ವಿ. ಇವತ್ತು ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಏನಾಗ್ಬಿಟ್ಟಿದೆ, 100 ಕೋಟಿ ಸಿನಿಮಾ 200 ಕೋಟಿ ಸಿನಿಮಾ ಮಧ್ಯದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಅಂಥವನು ಇಂಥ ಒಂದು ಸಿನಿಮಾನು ತೆಗಿತಾರೆ ಅನ್ನೋದಕ್ಕೆ ಸುದೀಪ್ ಸರ್ ಬಿಟ್ಟರೆ ಇನ್ನೊಬ್ಬರಿಗೆ ಸಾಧ್ಯನೇ ಇಲ್ಲ. ಅದಂತೂ ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಮ್ಯಾಮ್. ಆರಕ್ಷಕರೇ, ನಮ್ಮ ಡೈಲಾಗ್ ಹೇಳುವ ಒಬ್ಬ ರಿವ್ಯೂವರ್ ಅಲ್ಲ ಮೇಡಮ್. ನಾವು ಎಲ್ಲರನ್ನ ಒಗ್ಗಟ್ಟಿಂದ ತುಂಬ ಮಂದಿ ಕನ್ನಡ ಸಿನಿಮಾ ನೋಡೋಂಥ ಖುಷಿ ಪಡೋ ಒಬ್ಬ ಸುದೀಪಣ್ಣನ ಪಕ್ಕಾ ಅಭಿಮಾನಿ.